ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಾಳೆಯಿಂದ ನವರಾತ್ರಿ ಉತ್ಸವ ಆರಂಭಗೊಳ್ಳಲಿದೆ. ರಾಜ್ಯದ ಶಕ್ತಿ ದೇವತೆಗಳ ದೇವಾಲಯಗಳಲ್ಲಿ ವೈಭವದ ನವರಾತ್ರಿ ಉತ್ಸವ ನಡೆಯಲಿದೆ. ಸಾಗರದ ಗಾಂಧಿನಗರದ ಬಿಕೆ ರಸ್ತೆಯಲ್ಲಿರುವ ಶ್ರೀ ಗಂಗಾಪರಮೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಶ್ರೀ ಗಂಗಾಪರಮೇಶ್ವರಿ ಅಮ್ಮನವರಿಗೆ 11 ದಿನಗಳ ಕಾಲ ವಿಶೇಷ ಪೂಜೆ, ಅಲಂಕಾರ ಸೇವೆ, ಪ್ರಸಾದ ವಿತರಣೆ ನಡೆಯಲಿದೆ ಎಂದು ಗಂಗಾಪರಮೇಶ್ವರಿ ಅಮ್ಮನವರ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಶಿವಾನಂದ್ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಭಾಸ್ಕರ್ ಸಿಗೇಮಟ್ಟಿ, ಚನ್ನವೀರ ವೆಂಕಟೇಶ, ಪುನೀತ್, ಭರತ್, ಗಣೇಶ್, ಅರ್ಚಕರಾದ ಲಕ್ಷ್ಮೀನಾರಾಯಣ್ ಭಟ್, ನಾಗರಾಜ್ ಮುಂತಾದವರಿದ್ದರು. ನಡೆಯುವ ಗಂಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವನ ತುಂಬ ವಿಜೃಂಭಣೆಯಿಂದ ನಮ್ಮ ಸಮಾಜ ಬಾಂಧವರು ಆಚರಿಸ್ತಾ ಇದ್ದಾರೆ. ಅದಕ್ಕೆ ಸಮಾಜದ ಎಲ್ಲ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಈ ಒಂದು ದೇವಿಯ ಕೃಪೆಗೆ ಬಂದು ಪಾತ್ರರಾಗಬೇಕು. ಹಾಗೆ ಈ 11 ದಿನ ನಡೆಯುವ ವಿಶೇಷ ಅಲಂಕಾರ, ಪ್ರತಿದಿನ ಅಲಂಕಾರ ಒಂದೊಂದು ರೀತಿಯಲ್ಲಿ ಒಂದೊಂದು ವಿಧವಾಗಿ ಮಾಡ್ತಾರೆ ನಮ್ಮ ಪುರೋಹಿತರು. ತಾವುಗಳು ಬಂದು ಈ ದೇವಿಯ ಕೃಪೆಗೆ ಪಾತ್ರರಾಗಬೇಕು. ಈ ಒಂದು ಪೂಜೆ ದೇಶದ ಸುಭಿಕ್ಷೆ, ಜನರ ಆಯಸ್ಸು, ಆರೋಗ್ಯ, ಐಶ್ವರ್ಯದ ಬಗ್ಗೆ ಕೇಳ್ಕೊಳ್ತಾರೆ. ಈ ಒಂದು ಪ್ರಾರ್ಥನೆ ದೇವರು ಎಲ್ಲರಿಗೂ ಸಹ ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಿದ್ದೇನೆ. ಶ್ರೀ ಗುರುಭ್ಯೋ ನಮಃ. ಗುರುಚರಣಾರವಿಂದಾಭ್ಯಾ ನಮಃ. ಗಂಗಾಪರಮೇಶ್ವರ್ಯೈ ನಮಃ. ಜನ್ಮಪುತ್ರೀಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹನಾಂ ದ್ವಿಭುಜಾಂ ಪದ್ಮಕುಂಭಾಢ್ಯಾಂ ಗಂಗಾದೇವೀಂ ಭಜಾಮ್ಯಹಂ. ಗಂಗಾಪರಮೇಶ್ವರಿಯನ್ನು ಮನಸಾಭೀಷ್ಟ ಸ್ಮರಿಸುತ್ತಾ ತಾಯಿ ಜಗನ್ಮಾತೆಯಾಗಿರ್ತಕ್ಕಂತಹ ಗಂಗಾಪರಮೇಶ್ವರಿಯ ದಿವ್ಯ ಒಂದು ಸನ್ನಿಧಾನದಲ್ಲಿ ಪ್ರತಿ ವರ್ಷ ನೆರವೇರುವಂತೆಯೂ ಕೂಡ ಈ ವರ್ಷವೂ ಕೂಡ ವಿಶೇಷವಾಗಿ ನವರಾತ್ರಿ ಮಹೋತ್ಸವ ಕಾರ್ಯಕ್ರಮವನ್ನು ನಾಳೆಯಿಂದ ಆರಂಭವನ್ನು ಮಾಡಿ 11 ದಿವಸಗಳ ಕಾಲ ವಿಜಯದಶಮಿವರೆಗೆ ಅತಿ ವಿಜೃಂಭಣೆಯಿಂದ ನೆರವೇರಿಸಬೇಕು ಅಂತ ಹೇಳಿ ಎಲ್ಲ ಸಮಿತಿಯವರು ಹಾಗೆ ಸಮಾಜ ಬಾಂಧವರು ಒಗ್ಗೂಡಿ ಆ ತಾಯಿಯ ಸೇವೆಯನ್ನು ಮಾಡಬೇಕು ಅಂತೇಳಿ ಎಲ್ಲ ಸಂಕಲ್ಪಗಳನ್ನು ಮಾಡಿದ್ದಾರೆ. ಹಾಗೆ ಎಲ್ಲ ಸಮಾಜ ಬಾಂಧವರು, ಭಕ್ತಾದಿಗಳು, ಸರ್ವ ಭಕ್ತರು ಕೂಡ ದೇವಸ್ಥಾನಕ್ಕೆ ಆಗಮಿಸಿ ತಾಯಿಯ ಪೂಜೆಯಲ್ಲಿ ಪಾಲ್ಗೊಂಡು ಹಾಗೆ ವಿಶೇಷವಾಗಿ 9 ದಿನಗಳ ಕಾಲ 11 ದಿವಸಗಳ ಕಾಲ ಒಂದೊಂದು ರೀತಿಯಾದಂತಹ ಅಲಂಕಾರವನ್ನು ಕೂಡ ಈ ಒಂದು ಸನ್ನಿಧಾನದಲ್ಲಿ ನೆರವೇರಲಿಕ್ಕಿದೆ. ಹಾಗೆ ಪ್ರತಿ ದಿವಸ ದೇವಿಯ ಪಾರಾಯಣ, ದುರ್ಗಾಷ್ಟಮಿ ಎಂದು ದುರ್ಗಾ ಹವನಗಳಿರ್ತವೆ. ಹಾಗೆ ವಿಶೇಷವಾಗಿ ಮಡಿಲಕ್ಕಿ ಸೇವೆಗಳು, ಸುವಾಸನೆಯರಿಂದ ಅರ್ಚನಾ ಕಾರ್ಯಕ್ರಮ, ಹಾಗೆ ಪ್ರತಿನಿತ್ಯ ಸಂಜೆ ಆ ಒಂದು ದೇವಿಯ ಭಜನಾ ಕಾರ್ಯಕ್ರಮಗಳು, ಹಾಗೆ ವಿಶೇಷವಾಗಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ಸಮಿತಿಯವರು ಏರ್ಪಡಿಸಿದ್ದಾರೆ. ಹಾಗೆ 11 ದಿವಸಗಳ ಕಾಲ ನಡೆಯುವಂತಹ ಈ ಎಲ್ಲ ಪೂಜೆಯಲ್ಲಿ ಸಮಸ್ತ ಭಕ್ತಾದಿಗಳು ಕೂಡ ಪಾಲ್ಗೊಂಡು ದೇವಿಯ ಒಂದು ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕವಾಗಿ ಆ ಒಂದು ತಾಯಿಯ ಅನುಗ್ರಹ ಎಲ್ಲರಿಗೂ ಕೂಡ ಆಗಲಿ, ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದು ತಾಯಿಯ ಸೇವೆ ಸಲ್ಲಿಸುವಂತಾಗಲಿ ಅಂತ ಹೇಳಿ ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾರೆ. ನೀವು ಕೂಡ ಈ ವರ್ಷ ಮಧ್ಯದಲ್ಲಿ 2 ಚೌತಿ 2 ದಿನ ಬಂದಿದ್ದರಿಂದ ಹಾಗಾಗಿ 2 ದಿವಸಗಳ ಕಾಲ ಚೌತಿಯ ಒಂದು ಆಚರಣೆಯನ್ನು, ಅಲಂಕಾರವನ್ನು ಕೂಡ ನಾವು ಮಾಡಬೇಕಾಗಿದೆ. ಹಾಗಾಗಿ ಆ ಒಂದು ಧರ್ಮಾಚರಣೆಯ ಪ್ರಕಾರವಾಗಿ ಈ ವರ್ಷ ವಿಜಯದಶಮಿ ಒಟ್ಟು 11 ನವರಾತ್ರಿ 11ನೇ ದಿವಸಕ್ಕೆ ವಿಜಯದಶಮಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ವಿಜಯದಶಮಿಯಂದು ಕೂಡ ವಿಶೇಷವಾದಂತಹ ಅಲಂಕಾರ ಸೇವೆಗಳನ್ನು ಕೂಡ ತಾಯಿಯ ಸನ್ನಿಧಾನದಲ್ಲಿ ನೆರವೇರುತ್ತದೆ. ಹಾಗಾಗಿ ಎಲ್ಲ ಸಮಸ್ತ ಭಕ್ತಾದಿಗಳು ಕೂಡ ತಾಯಿಯ ಸನ್ನಿಧಾನಕ್ಕೆ ಬಂದು ತಾಯಿಯ ಪೂಜೆಯಲ್ಲಿ ಪಾಲ್ಗೊಂಡು ಆ ಗಂಗಾಪರಮೇಶ್ವರಿಯ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕ ಸವಿನಯ
ಹೇಳಿ